ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು, ವಿಶ್ವಗುರು, ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಸಮಾನತೆಗಾಗಿ, ಸಕಲ ಜೀವಾತ್ಮರ ಲೇಸಿಗಾಗಿ ಸರ್ವರಿಗೂ ಒಂದೇ ಒಂದು ದೇವಾಲಯ, ನಿರಾಕಾರ ದೇವಾಲಯ. ಇಂತಹ ದೇವಾಲಯದೊಳಗೆ ಬರೀ ಭಾರತ ಅಷ್ಟೆಲ್ಲ, ಜಗತ್ತಿನ ಮಾನವ ಜೀವ ರಾಶಿಗಳು, ಗಿಡಮರಗಳು, ಪ್ರಾಣಿ ಪಕ್ಷಿಗಳು, ನದಿಗಳು, ಸಮುದ್ರಗಳು ಎಲ್ಲವೂ ಕೂಡ ಒಬ್ಬ ದೇವನ ಅಧೀನದಲ್ಲಿ ನಡೀತಾ ಇದೆ. ಅಂತಹ ದೇವನ ಒಂದು ಚೇತನ ಜ್ಞಾನ ಶಕ್ತಿ ಪ್ರತಿಯೊಬ್ಬ ತಾಯಿಯ ಗರ್ಭದಲ್ಲಿ ಇರುವುದರಿಂದಲೇ ಆ ತಾಯಿಯ ಗರ್ಭದ ಮುಖಾಂತರ ನಾವೆಲ್ಲರೂ ಈ ಜಗತ್ತಕ್ಕೆ ಬಂದಿದ್ದೀವಿ. ನಮಗೆ ಈ ಈ ಸುಂದರವಾದ ಜಗತ್ಯವನ್ನು ಅಂತರಂಗದ ದೇವ ಈ ಇಂದ್ರಿಯಗಳ ಮುಖಾಂತರ ತೋರಿಸುತ್ತಿದ್ದಾನಲ್ಲ, ಆದ ಕಾರಣಕ್ಕಾಗಿಯೇ ದೇಹವೇ ದೇವಾಲಯವೆಂದು ನಮ್ಮ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದಲ್ಲಿ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು, ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು ಎಲ್ಲರೂ ಒಂದೇ ತತ್ವವನ್ನು ಹೇಳಿದ್ದಾರೆ. ಅದು ಬ್ರಹ್ಮಾಂಡದ ಲಾಂಛನ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ. ಈ ಇಷ್ಟಲಿಂಗವನ್ನು ಎದೆಯ ಮೇಲೆ ಧರಿಸುವ ಉದ್ದೇಶ ಏನಪ್ಪ ಅಂದರೆ, ಬ್ರಹ್ಮಾಂಡ ಬೇರೆ ಅಲ್ಲ, ಈ ಶರೀರ ಬೇರೆ ಅಲ್ಲ. ಶರೀರಕ್ಕೆ ಬಿಟ್ಟು ಬ್ರಹ್ಮಾಂಡವಿಲ್ಲ, ಬ್ರಹ್ಮಾಂಡಕ್ಕೆ ಬಿಟ್ಟು ಈ ಶರೀರವಿಲ್ಲ. ಆ ಕಾರಣಕ್ಕಾಗಿ ನೋಡಿ, ನಮ್ಮ ಕಣ್ಣುಗಳು ಎಷ್ಟು ಚಿಕ್ಕದಾಗಿದ್ದರೂ ಕೂಡ ಇಂಥ ದೊಡ್ಡ ಬ್ರಹ್ಮಾಂಡವನ್ನೇ ಕಾಣುತ್ತಿದೆ. ಇದರ ಅರ್ಥ ಏನು? ಇಷ್ಟೊಂದು ಜಗತ್ತಿನ ಒಡೆಯನೇ ನಮ್ಮ ಒಳಗೆ ಇದ್ದಾನೆ. ಈ ಗಟ್ಟಿತನದಿಂದ ನಮ್ಮ ಶರಣರು ವಚನಗಳನ್ನು ಬರೆದಿದ್ದಾರೆ. ಈಗ ಒಂದು ಸತ್ಯಕ್ಕರವರ ವಚನ: ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪ ಆರತಿ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಗಳಿಗೆ ಎರಗದಿಪ್ಪುದೇ ನಿತ್ಯ ನೇಮ ಕಾಣಿರಣ್ಣ ನಮ್ಮ ಶಂಭು जक्केश्वर लिंगदल्ली। वचन का नामांकित कुछ भी रहो, उन शरणों ने 12वीं शताब्दी के अंदर बसवा कल्याण कर्नाटक के अंदर सभी शरणों ने अंदर का मालिक को माना है, जाना है और आचरण में लाया है। ये जो पाखंडवाद, अंधविश्वास जो लोगों का दिमाग में भराया गया है कचरा, अज्ञानता का, इनको तिरस्कार कर दिया हमारा सत्यकाली शरणे। उन्होंने क्या कहते हैं, पहले अपने दूसरों का धन, दूसरों का औरत, दूसरों का प्रॉपर्टी मत लूटो, और मानव निर्मित ये 33 करोड़ भगवान बनाए ना, इन पाखंड के वादियों का पीछे मत भागो, वहाँ पर भगवान नहीं मिलेगा। वो बहुत बड़ा एक व्यापार है, बिजनेस है, लोगों को मूर्ख बनाने का और बगैर मेहनत से बैठ के खाने का एक बहुत बड़ा षड्यंत्र है बोलकर सत्यक्का कहते हैं बसवा कल्याण के शरणे। उनका काम क्या थे? झाड़ू मारते थे, उन्हें ಕಸ ಓಡಿಸುವ ಕೆಲಸ. ಅಂಥವ್ರು ಬೋಲ್ ಕೂಡ ಎಂಥ ಸತ್ಯದ ಧೈರ್ಯವನ್ನು ತುಂಬಿದರು ನಮ್ಮ ಮಹಾತ್ಮ ಬಸವಣ್ಣನವರು. ಇದನ್ನು ವಚನಗಳನ್ನು ನಾವು ಅದಕ್ಕೆ ವಚನಗಳನ್ನು ಓದುತ್ತಾ ಹೋದರೆ ನಾವು ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಮಾಡಿಕೊಳ್ಳುವುದು ಇಲ್ಲಿ. ಅವರು ಹೇಳ್ತಾರೆ, ಪರದೈವಗಳು, ಪರಧನ ಪರಸ್ತ್ರೀ ಪರದೈವಗಳಿಗೆ ಬಿಡುವುದೇ ನಿಜವಾಗಿರ್ತಕ್ಕಂಥ ದೇವನ ಪೂಜೆ ಆಗುತ್ತದೆ, ಅಂತರಂಗದ ದೇವನಿಗೆ ಸಲ್ಲುತ್ತದೆ ಎಂದು ಹೇಳ್ತಾರೆ ನಮ್ಮ ಸತ್ಯಕ್ಕರವರು ಎಂದು ಹೇಳುತ್ತಾ, ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಟ್ಟಿದೆ ಆದರೆ ಈ ಕ್ಷಣದಿಂದಲೇ ನಾವು
ಅಜ್ಞಾನದ ಆಚರಣೆಯನ್ನು ಬಿಟ್ಟು ವಿಜ್ಞಾನ ಮತ್ತು ದಯಾ, ಧರ್ಮ, ಕರುಣೆ ವಿಚಾರಗಳ ಕಡೆ ಬಂದರೆ ನಾವು ನಮ್ಮ ಕಾಯಕಗಳನ್ನು ಮಾಡಿಕೊಂಡು ಅದರಿಂದ ಸೃಷ್ಟಿಕರ್ತ ಇನ್ನು ಕೊಡ್ತಾನಲ್ಲ ಅದೇ ದೇವನ ಪ್ರಸಾದವೆಂದು ನಂಬಿ ಬದುಕುವ ಪ್ರಯತ್ನ ಮಾಡೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಈ ವಚನದ ವಿಡಿಯೋ ಹೃದಯಕ್ಕೆ ತಟ್ಟಿದೆ. ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಭಾರತೀಯರಿಗೆ ತಲುಪುವ ಕಾರ್ಯ ಮಾಡಿರಿ. ನಿಜವಾಗಿರ್ತಕ್ಕಂಥ ದೇಶಭಕ್ತಿಯನ್ನು ನಾವು ಮೆರೆಯೋಣ, ರಾಷ್ಟ್ರಭಕ್ತಿಯನ್ನು ಮಾಡೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಬಸವ ಕಲ್ಯಾಣದ ಭೂಮಿಯಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.